Hello everyone, welcome to Learning Management System, Department of Collegiate and Technical Education. Today, let us start the discussion in the subject Basics of Electrical Power System pertaining to first semester Diploma in Electrical and Electronics. We will start off with Unit 1, Session 1. At the end of this session, the student will be able to know the power sector scenario of India. Before we start our discussion, let us have an overview of all the units of this subject. Unit 1, we will be studying about hydroelectric and thermal power plant. Under this, we will be studying about the power sector scenario. ಹೇಗಿದೆ ಪವರ್ ಜನರೇಷನ್ ಆ್ಯಂಡ್ ಕನ್ಸಂಪ್ಷನ್ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ದೇಶದ ಆರ್ಥಿಕತೆಗೂ ಮತ್ತು ಪವರ್ ಸೆಕ್ಟರಿಗೂ ಏನಾದರೂ ಸಂಬಂಧ ಇದೆಯಾ ಇದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಮತ್ತು ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್, ಎಲೆಕ್ಟ್ರಿಕಲ್ ಪವರನ್ನು ನಾವು ಯಾಕೆ ಜನರೇಟ್ ಮಾಡಬೇಕು, ಎಲೆಕ್ಟ್ರಿಸಿಟಿಗೆ ಏನೇನು ಅಡ್ವಾಂಟೇಜಸ್ ಇದೆ ಇದರ ಬಗ್ಗೆ ನಾವು ನೋಡ್ತೇವೆ ಇಲ್ಲಿ. ಸೋರ್ಸಸ್, ವಿ ಆಲ್ ನೋ energy can neither be created nor it can be destroyed. It can just be converted from one form to another form. So ಯಾವ ಸೋರ್ಸ್ಗಳಿದೆ ಎಲೆಕ್ಟ್ರಿಕಲ್ ಪವರನ್ನು ಜನರೇಟ್ ಮಾಡಲಿಕ್ಕೆ? ಆಯಿಲ್, ಕೋಲ್, ಹೈಡ್ರೋ, ನ್ಯೂಕ್ಲಿಯರ್ ಹಾಗೆ ಬೇರೆ ಬೇರೆ ಸೋರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅದೆಲ್ಲ ಸೋರ್ಸ್ಗಳನ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಈ ಟವರ್ಗಳ ಮೂಲಕ ಟ್ರಾನ್ಸ್ಮಿಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬರೋದು. ಈ ಸೋರ್ಸ್ಗಳನ್ನು ನಾವು ಯಾವ್ಯಾವ ಥರ ಕೆಟಗರೈಸ್ ಮಾಡ್ಬೋದು? ಒಂದು ಕನ್ವೆನ್ಷನಲ್ ಸೋರ್ಸ್ ಅಂತ ಹೇಳ್ತೇವೆ, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್ ಅಂತ ಹೇಳ್ತೇವೆ. ಆ ಕೆಟಗರೈಸ್ ಮಾಡೋದು ಹೇಗೆ ಅದನ್ನು ನಾವಿಲ್ಲಿ ಕಲಿತೇವೆ. ಮತ್ತೆ ಹೈಡ್ರೋ ಅಂದರೆ ವಾಟರ್, ಹೈಡ್ರೋ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗ್ತದೆ, ಥರ್ಮಲ್ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗ್ತದೆ. ಥರ್ಮಲ್ ಅಂದರೆ ಹೀಟ್, ಕೋಲನ್ನು ಬರ್ನ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದು. ಈ ಹೈಡ್ರೋ ಎಲೆಕ್ಟ್ರಿಕ್ ಮತ್ತು ಥರ್ಮಲ್ ಪವರ್ ಪ್ಲಾಂಟನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಬಿಲ್ಡ್ ಮಾಡಲಿಕ್ಕೆ ಬೇಕಾದ ಸೈಟನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದನ್ನೆಲ್ಲ ನಾವು ಯೂನಿಟ್ 1 ಅಲ್ಲಿ ಕಲಿತೇವೆ. In Unit 2, we will be focusing or studying about nuclear, diesel and gas turbine power plants. So in nuclear, we know we make use of uranium. When uranium is subjected to fission, it produces lot of heat. Using that heat, we produce electricity. Diesel alli, diesel power station alli diesel ಅನ್ನು ಯೂಸ್ ಮಾಡ್ತೇವೆ, ಫ್ಯೂಯಲ್ ಥರ. ಡೀಸೆಲನ್ನು ಬರ್ನ್ ಮಾಡಿ ಆ ಹೀಟ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೇವೆ. ಗ್ಯಾಸ್ ಟರ್ಬೈನಲ್ಲಿ ಯಾವುದಾದ್ರು ಗ್ಯಾಸಿಯಸ್ ಫ್ಯೂಯಲನ್ನು ಯೂಸ್ ಮಾಡ್ತೇವೆ. ಹಾಗೆ ಅದನ್ನು ಬರ್ನ್ ಮಾಡೋದು, ಆ ಹೀಟ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡೋದು. ಇದೆಲ್ಲದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾವ ಜಾಗದಲ್ಲಿ ಈ ಪವರ್ ಪ್ಲಾಂಟ್ಸನ್ನು ನಾವು ಬಿಲ್ಡ್ ಮಾಡ್ಬೋದು. ವಿಲ್ ಬಿ ಸ್ಟಡಿಂಗ್ ಅಬೌಟ್ ಆಲ್ ದಿಸ್ ಇನ್ ಯೂನಿಟ್ 2. In Unit 3, we will be studying about solar photovoltaic system and wind power plant. ನೋಡಿ, ಇದೆಲ್ಲ ಫ್ರೀಲಿ ಅವೈಲೇಬಲ್ ಸೋರ್ಸ್ ಅಲ್ಲ, ಸೋಲಾರ್, ವಿಂಡ್ ಅದನ್ನೆಲ್ಲ. ಬಟ್ ಅದನ್ನು ನಾವು ಅದರಿಂದ ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದರಿಂದ ಹೆಚ್ಚೆಚ್ಚು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಹೇಗೆ, ಇದರ ಬಗ್ಗೆ ನಾವು ಯೂನಿಟ್ 3 ಅಲ್ಲಿ ಚರ್ಚೆ ಮಾಡ್ತೇವೆ. ಯೂನಿಟ್ 4 ಅಲ್ಲಿ ನಾವು ಅರ್ಬನ್ ವೇಸ್ಟ್ ಟು ಎನರ್ಜಿ ಕನ್ವರ್ಷನ್, ಬಯೋಮಾಸ್ ಪವರ್, ಫ್ಯೂಯಲ್ ಸೆಲ್ ಮತ್ತು ಹೈಬ್ರಿಡ್ PV ಸಿಸ್ಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅರ್ಬನ್ ವೇಸ್ಟ್ ನಮಗೆ ಗೊತ್ತಿದೆ ನೋಡಿ, ಎವ್ರಿ ಡೇ ವಿ ಕ್ರಿಯೇಟ್ ವೇಸ್ಟ್ ಲೈಕ್ ದಿಸ್. ಇದು ಯಾವಾಗಲೂ ಇದರಿಂದ ಪೊಲ್ಯೂಷನ್ ಆಗ್ತದೆ. ಸೊ ಇಫ್ ಯು ಆರ್ ಏಬಲ್ ಟು ಯೂಸ್ ಇಟ್ ಎಫೆಕ್ಟಿವ್ಲಿ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ, ತುಂಬ ಚೆನ್ನಾಗಿರ್ತದಲ್ವಾ. ವಿಲ್ ಬಿ ಸ್ಟಡಿಂಗ್ ಅಬೌಟ್ ದಿಸ್ ಇಯರ್. ಬಯೋಮಾಸ್ ಪ್ಲಾಂಟ್, ಅಗ್ರಿಕಲ್ಚರ್ ಹಾರ್ವೆಸ್ಟ್ ಮಾಡಿದ ಮೇಲೆ ಉಳಿದ ಮಾಸ್, ಫಾರೆಸ್ಟಲ್ಲಿ ಪ್ರೊಡ್ಯೂಸ್ ಆಗುವ ವೇಸ್ಟ್, ಅದನ್ನೆಲ್ಲ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು, ಇದನ್ನೆಲ್ಲ ನಾವು ಕಲಿತೇವೆ. ಬಯೋಮಾಸ್ ಇರ್ಬೋದು, ಆ ಬಯೋಮಾಸ್ ಯೂಸ್ ಮಾಡಿ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡ್ಬೋದು, ಅದರಿಂದ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು, ಇದರ ಬಗ್ಗೆ ಸಹ ಚರ್ಚೆ ಮಾಡ್ತೇವೆ. ಫ್ಯೂಯಲ್ ಸೆಲ್, ಹೈಡ್ರೋಜನ್ ಗ್ಯಾಸನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು, ಅದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ರನ್ ಮಾಡೋದು ಹೀಗೆ, ಅದರ ಬಗ್ಗೆ ಕಲಿತೇವೆ. ಮತ್ತು ಹೈಬ್ರಿಡ್ PV ಸಿಸ್ಟಮ್ಸ್, ಹೈಬ್ರಿಡ್ PV ಸಿಸ್ಟಮ್ಸ್ ಅಂದರೆ ಸೋಲಾರ್
ಮತ್ತು ಇದರಲ್ಲಿ ವಿಂಡ್ ಟರ್ಬೈನ್, ಸೋಲಾರ್ ಮತ್ತು ಫ್ಯೂಯಲ್ ಸೆಲ್, ಸೋಲಾರ್ ಮತ್ತು ಡೀಸೆಲ್, ಅದನ್ನೆಲ್ಲ ಕ್ಲಬ್ ಮಾಡಿ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಇದರ ಬಗ್ಗೆ ಎಲ್ಲ ನಾವು ಯೂನಿಟ್ 4 ಚರ್ಚೆ ಮಾಡ್ತೇವೆ. ಯೂನಿಟ್ 5 ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್. ಬೇಸ್ ಲೋಡ್, ಪೀಕ್ ಲೋಡ್, ಥ್ರೂಔಟ್ ದ ಡೇ ಎಷ್ಟು ಲೋಡ್ ಇರ್ತದೆ ಅದಕ್ಕೆ ಬೇಸ್ ಲೋಡ್ ಹೇಳ್ತೇವೆ. ಕೆಲವು ಸಲ ಲೋಡ್ಗಳು ಜಾಸ್ತಿ ಆಗ್ತದೆ, ಲೋಡ್ ಡಿಮ್ಯಾಂಡ್, ಅದನ್ನು ನಾವು ಪೀಕ್ ಲೋಡ್ ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನರೇಷನ್ ಪ್ರೊಡ್ಯೂಸ್ ಮಾಡಬೇಕು, ಯಾವುದರಿಂದ ಆ ಡಿಮ್ಯಾಂಡನ್ನು ಮೀಟ್ ಮಾಡಬೇಕು ಅನ್ನೋದನ್ನು ನಾವು ಯೂನಿಟ್ 5 ಕಲಿತೇವೆ. ವಿಲ್ ಬಿ ಆಲ್ಸೋ ಸ್ಟಡಿಂಗ್ ಅಬೌಟ್ ಕಾಸ್ಟ್ ಆಫ್ ಜನರೇಷನ್ ಫ್ರಮ್ ಡಿಫರೆಂಟ್ ಸೋರ್ಸಸ್, choice of size and number of generator units to meet the base load and peak load demand, and also the combined operation of power station. Different power sources are there, different types of electrical generators are there. To meet this demand, how can we club all these together? We'll be studying about this in unit 5. In unit 6, we'll be concentrating on the basics of electrical power transmission and distribution. See, electricity ನಮ್ಮ ಮನೆ ಹತ್ರ ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಸೋರ್ಸ್ ಅದಕ್ಕೆ ಎಲ್ಲಿದೆ, ಅದಕ್ಕೆ ಎಲ್ಲಿ ಕನ್ವೀನಿಯಂಟ್ ಅಲ್ಲಿ ಜನರೇಟ್ ಆಗ್ತದೆ. ಅಲ್ಲಿಂದ ನಮ್ಮ ಮನೆಗೆ ಬರಬೇಕಿದ್ರೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮೂಲಕ ಸಾಧ್ಯ. ಈ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಮ್ಗೆ ಏನಾದ್ರು ತುಂಬ ಎಫಿಷಿಯೆಂಟ್ ವೇಲೆ ಎಲೆಕ್ಟ್ರಿಸಿಟಿಯನ್ನು ತಂದು ಕೊಟ್ಟರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕನ್ಸಂಪ್ಷನ್ ಇದೆಲ್ಲ ಚೆನ್ನಾಗಿ ಆಗ್ತದೆ. ಸೊ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪ್ಲೇಸ್ ಇನ್ ವೆರಿ ಇಂಪಾರ್ಟೆಂಟ್ ರೋಲ್ ಆರ್ ಪಾರ್ಟ್ in the electrical power sector. We will be studying about AC transmission, classification of transmission line, and also high voltage DC transmission. Under distribution system, we will be studying about primary distribution, secondary distribution, the different substation and its classification, grid system, demand side management, and load dispatch center. Lastly, the function of power distribution companies like BESCOM, MESCOM, HESCOM, GESCOM, etc. ಇದೆಲ್ಲ ಯಾವ್ಯಾವ ಥರ ಕಾರ್ಯನಿರ್ವಹಿಸ್ತದೆ, ಅವುಗಳ ಜವಾಬ್ದಾರಿ ಏನು, ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ತಂದು ಕೊಡುವಲ್ಲಿ, ಇದೆಲ್ಲದನ್ನು ನಾವು ಯೂನಿಟ್ 6 ಕಲಿತೇವೆ. Now let us move on to unit 1, session 1. Power sector scenario. Power is the major factor in deciding the socio-economic growth of any country. Therefore, it is important to know the power scenario of our country. ದೇಶದ ಆರ್ಥಿಕತೆಗೂ ಮತ್ತು ಪವರಿಗೂ ತುಂಬ ಸಂಬಂಧ ಇದೆ. ಎಷ್ಟು ಎಲೆಕ್ಟ್ರಿಕಲ್ ಪವರನ್ನು ನಾವು ಜನರೇಟ್ ಮಾಡ್ತೇವೆ ಮತ್ತು ಕನ್ಸ್ಯೂಮ್ ಮಾಡ್ತೇವೆ ಅನ್ನೋದು ನಮ್ಮ ಕಂಟ್ರಿ ಎಷ್ಟು ಡೆವಲಪ್ ಆಗಿದೆ ಅನ್ನೋದನ್ನು ತೋರಿಸಿಕೊಡ್ತದೆ. ಸೊ ನಮ್ಮ ದೇಶದ ಪರಿಸ್ಥಿತಿ ಏನು ನೋಡೋಣ ಅಲ್ವಾ. See, India is the world's third largest producer, third largest consumer of electricity. The total power generated in India as on 2020 is 374.2 gigawatt. Enidu gigawatt andre? See, unit of power is watt. 1000 watts andre 1 kilowatt. 10 to the power of 6 watts andre 1 megawatt antive. 10 to the power of 9 watts andre 1 gigawatts. It's a huge amount of power. ಅದರಲ್ಲಿ 374.2 gigawatt ಅಷ್ಟು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ ಇದೆ ನಮಗೆ. ಈ ಪವರ್ ಸೆಕ್ಟರ್ನ ನಾವು 4 ಡಿವಿಷನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಒಂದು ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಆಮೇಲೆ ಲೋಡ್ ಆರ್ ಡಿಮ್ಯಾಂಡ್. ಈಗ ನೋಡೋಣ ಇಂಡಿಯಾದ ಪರಿಸ್ಥಿತಿ ಹೇಗಿದೆ ಅಂತ. See, the power generated in India by various sources is shown below. ಇದರಲ್ಲಿ ನೋಡಿ ಥರ್ಮಲ್, ಫಸ್ಟ್ ಫ್ಯೂಯಲ್ ನೋಡೋಣ. ಫ್ಯೂಯಲಲ್ಲಿ ಥರ್ಮಲ್, ಕೋಲ್, ಡೀಸೆಲ್ ಇದೆಲ್ಲ ಬರ್ತಾ ಇದೆ. ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ? 231.3. ನೋಡಿ ಥರ್ಮಲ್, ಕೋಲ್, ಡೀಸೆಲಲ್ಲಿ 231.3 ಗಿಗಾವ್ಯಾಟ್ ಅಷ್ಟು ಪವರ್ ಜನರೇಟ್ ಆಗ್ತಾ ಇದೆ. ಅದು ಟೋಟಲ್ ಪವರ್ ಜನರೇಷನಲ್ಲಿ 61.8% ತಗೊಳ್ತಾ ಇದೆ. ಹೈಡ್ರೋ ಅಂದರೆ ವಾಟರನ್ನು ಯೂಸ್ ಮಾಡಿ
45.7 ಗಿಗಾವ್ಯಾಟ್ ಅಂದರೆ 12.2%. ಟೋಟಲ್ ಪವರ್ ಜನರೇಷನಲ್ಲಿ ಹೈಡ್ರೋ ಇಂದ ನಾವು 12.2% ಅಷ್ಟು ಜನರೇಟ್ ಮಾಡ್ತೇವೆ. ನ್ಯೂಕ್ಲಿಯರ್ 6.8 ಗಿಗಾವ್ಯಾಟ್ ಕೆಪಾಸಿಟಿ ಇದ್ದರೆ ಅದು 1.8% ಬಂತು. ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂದರೆ ಎಲ್ಲಿ ಅದು ಖಾಲಿ ಆಗುವುದಿಲ್ಲ, ಪುನಃ ಪುನಃ ನಮಗೆ ಸಿಗ್ತಾ ಇರ್ತದೆ. ಯಾವ ಸೋರ್ಸ್ ಅದು? ಹೈಡ್ರೋ. ಸ್ಮಾಲ್ ಹೈಡ್ರೋ ಅಂದರೆ ಅದು ಕೆಪಾಸಿಟಿ ಕಡಿಮೆ ಅಷ್ಟೇ. ಬಯೋಗ್ಯಾಸ್, ಬಯೋಮಾಸ್, ಅರ್ಬನ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್, ಸೋಲಾರ್, ವಿಂಡ್ ಎನರ್ಜಿ, ಇದರ ಮೂಲಕ ನಾವೆಷ್ಟು ಜನರೇಟ್ ಮಾಡ್ತೇವೆ? 90.4 ಗಿಗಾವ್ಯಾಟ್. ಇದರ ಕಾಂಟ್ರಿಬ್ಯೂಷನ್ ಎಷ್ಟು? 24.2% ಅಷ್ಟು ಇದರ ಕಾಂಟ್ರಿಬ್ಯೂಷನ್ ಇದೆ. ಸೊ ಇದರ ಈ ಚಾರ್ಟ್ ಮೂಲಕ ನಾವು ಏನು ಅರ್ಥ ಮಾಡ್ಕೊಳ್ಬೋದು? ಮೆಜಾರಿಟಿ ನಮ್ಮ ಡಿಮ್ಯಾಂಡನ್ನು ಮೀಟ್ ಮಾಡ್ತಾ ಇರೋದು ಥರ್ಮಲ್, ಕೋಲ್, ಗ್ಯಾಸ್, ಡೀಸೆಲ್ ಇದರಿಂದ. ಸೊ 61.8% ಅಷ್ಟು ಜನರೇಷನ್ ಯಾವುದರಿಂದ ಆಗ್ತಾ ಇರೋದು? ಥರ್ಮಲ್ ಸೋರ್ಸಿಂದ ಆಗ್ತಾ ಇದೆ. So it is seen that majority portion of the power is generated by fossil fuels. ನಮ್ಮ ಭೂಮಿಯಲ್ಲಿ ತುಂಬಾ ಲಕ್ಷಾಂತರ ವರ್ಷದಿಂದ ತಯಾರಾಗಿ ಬಂದಂತ ಕೋಲ್, ಗ್ಯಾಸ್, ಡೀಸೆಲ್ ಇದ್ರ ಮೂಲಕ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಚಾಪ್ಟರ್ ನೋಡಿದ್ವಿ ನಾವು 61.8% ಕೋಲಿಂದನೇ ನಾವು ಜನರೇಟ್ ಮಾಡ್ತಾ, ಥರ್ಮಲ್ ಪವರ್ ಪ್ಲಾಂಟ್ ಇಂದನೇ ಜನರೇಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಸುಮಾರು ಅಡ್ವಾಂಟೇಜಸ್ ಇದೆ. ನಾವು ಕೋಲ್ ರಾ ಮೆಟೀರಿಯಲ್ ಏನು ಬೇಕೋ ಅದು ಆಲ್ರೆಡಿ ರೆಡಿ ಇದ್ದರೆ ಒನ್ಸ್ ಸ್ಟಾರ್ಟ್ ಮಾಡಿದ ನಂತರ ಕಂಟಿನ್ಯೂಸ್ ಆಗಿ ರನ್ ಮಾಡ್ಬೋದು. ನಮ್ಮ ಡಿಮ್ಯಾಂಡ್ ವೇರಿ ಆಗ್ತಾ ಇದ್ದ ಹಾಗೆ ನಮ್ಮ ಪ್ರೊಡಕ್ಷನ್ ಸಹ ನಾವು ಜನರೇಷನ್ ಸಹ ನಾವು ವೇರಿ ಮಾಡ್ತಾ ಹೋಗ್ಬೋದು. ಇಟ್ ಕ್ಯಾನ್ ಬಿ ಇನ್ಸ್ಟಂಟೇನಿಯಸ್ಲಿ ಚೇಂಜ್ಡ್ ಆರ್ ಮೆಟ್ ಅಕಾರ್ಡಿಂಗ್ ಟು ದ ಲೋಡ್ ಆರ್ ಡಿಮ್ಯಾಂಡ್. ಬಟ್ there is one major disadvantage with fossil fuels like coal, gas and diesel. It causes lot of pollution. See, ಹೊಗೆ ಬರ್ತಾ ಇರೋದು ನಾವು ಕಾಣ್ತಾ ಇದ್ದೇವಲ್ಲ, ಬೇರೆ ಬೇರೆ ಟೈಪ್ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತದೆ. ಅದರಿಂದ ಇಟ್ ವಿಲ್ ಬಿ ದ ಮೇನ್ ರೀಸನ್ ಫಾರ್ ಆಸಿಡ್ ರೈನ್. ಅಗ್ರಿಕಲ್ಚರ್ ಆರ್ ಸಾಯಿಲ್ ಫರ್ಟಿಲಿಟಿ ವಿಲ್ ಬಿ ರಿಡ್ಯೂಸ್ಡ್. ಸೊ ಲಾಟ್ ಆಫ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ದೇರ್. ಮತ್ತು ಈ ಫಾಸಿಲ್ ಫ್ಯೂಯಲ್ಸ್ ಅನ್ನೋದು ನಮಗೆ ರಿನ್ಯೂಯಬಲ್ ಅಲ್ಲ, ಅದು ನಾನ್ ರಿನ್ಯೂಯಬಲ್ ಅಂದರೆ ಒಂದ್ಸಲ ಅದು ಖಾಲಿ ಮಾಡ್ತಾ ಇದ್ದಾಗ ಅಷ್ಟಷ್ಟೇ ಪುನಃ ಪುನಃ ಪ್ರೊಡ್ಯೂಸ್ ಆಗೋದಿಲ್ಲ, ಇದು ಸಿಗೋದಿಲ್ಲ. ಲಕ್ಷಾಂತರ ವರ್ಷಗಳು ಬೇಕು ಅದು ಜನರೇಟ್ ಆಗಿ ಅಥವಾ ಅದು ಭೂಮಿಯಲ್ಲಿ ನಮಗೆ ಪುನಃ ಪುನಃ ಉತ್ಪಾದನೆ ಆಗಲಿಕ್ಕೆ. ಸೊ ವಿ ಕೆನಾಟ್, ವಾಟ್ ಎವರ್ ಇಸ್ ಅವೈಲೇಬಲ್ ವಿ ಕೆನಾಟ್ ಯೂಸ್ ಇಟ್ ಆ್ಯಂಡ್ ಫಿನಿಶ್ ಇಟ್ ಆಫ್. ಸೊ ಅದಕ್ಕೇನು ಮಾಡಬೇಕು ನಾವು? ವಾಟ್ ಈಸ್ ದಟ್ ವಿ ನೀಡ್ ಟು ಡೂ? The government is making efforts to increase power generation using renewable sources. Renewable sources ಯಾವುದು? ಸೋಲಾರ್, ಸನ್ ನೋಡಿ, ಎಲೆಕ್ಟ್ರಿಸಿಟಿ ಫ್ರಮ್ ದ ಸನ್. ನಾವು ಅದನ್ನು ಎಷ್ಟು ಯೂಸ್ ಮಾಡಿದ್ರು ಅದರ ಕೆಪಾಸಿಟಿ ಕಡಿಮೆ ಆಗೋದಿಲ್ಲ, ವಾಪಸ್ ನಮಗೆ ಸಿಗ್ತಾ ಇರ್ತದೆ. ವಿಂಡ್, ಗಾಳಿ, ನೀರು ಅಷ್ಟೇ. ಈ ವರ್ಷ ಕಡಿಮೆ ಆದರೆ ಪುನಃ ಮಳೆ ಬಂದಾಗ ಸಿಗ್ತದೆ. ಹಾಗೆ ಇಟ್ ಈಸ್ ಪ್ಲಾನ್ ಟು ಜನರೇಟ್ 44.7% of the total electricity using renewable energy sources by the year 2029-30. So we are moving towards producing electricity using renewable sources. Per capita consumption of electricity in India is 1181 kilowatt hour. Per capita consumption andre electricity consumed per person in 1 year. Energy the unit to kilowatt hour anta, power is unit to watts anta helidvi, energy the measurable unit to kilowatt hour anta ಹೇಳ್ತೇವೆ. ಅದು ಇಂಡಿಯಾದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಎಷ್ಟು ಬರ್ತದೆ? 1181 ಕಿಲೋವ್ಯಾಟ್ ಅವರ್ ಬರ್ತದೆ. ಸೊ ಇದು ನೋಡಿ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿ, ಇವ್ರದ್ದೆಲ್ಲ USA, ಆಸ್ಟ್ರೇಲಿಯಾದಲ್ಲಿ, ನಮ್ಮ ಇಂಡಿಯಾದ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ನೋಡಿ ಇಲ್ಲಿದೆ. ಇಟ್ಸ್ ವೆರಿ ಲೆಸ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಇಂಡಿಯಾ ಹ್ಯಾಸ್ ಸರ್ಪ್ಲಸ್ ಪವರ್ ಜನರೇಷನ್ ಕೆಪಾಸಿಟಿ ಬಟ್ ಲ್ಯಾಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಡಿಸ್ಟ್ರಿಬ್ಯೂಷನ್. ಇವಾಗ ಪವರ್ ಜನರೇಷನ್ ನಮ್ಗೆ ಏನು ಸಮಸ್ಯೆನೂ ಇಲ್ಲ. ವಿ ಆಲ್ರೆಡಿ ಹ್ಯಾವ್ ಸಫಿಷಿಯಂಟ್ ಕೆಪಾಸಿಟಿ ಟು ಪ್ರೊಡ್ಯೂಸ್ ದ ಪವರ್. ಬಟ್ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವ ಕಡೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ.
So we are trying to develop on that now. So to increase the per capita consumption, the Government of India has launched a program called Power for All. The program aims to provide uninterrupted electricity supply to all households, industries and commercial establishments. ಮುಂಚೆ ಇಲ್ಲ, ನಾವೆಲ್ಲ ಸಣ್ಣದವ್ರು ಇವಾಗ ಓದುವಾಗೆಲ್ಲ ನಮ್ಗೆ ಯಾವಾಗ ನೋಡಿದ್ರೆ ಎಲೆಕ್ಟ್ರಿಕಲ್ ಪವರ್ ಕಟ್ ಆಗ್ತಾ ಇತ್ತು. ದಿನದಲ್ಲಿ 6 hours 8 hours ಎಲ್ಲ ಎಲೆಕ್ಟ್ರಿಸಿಟಿ ಇರ್ತಾನೆ ಇರಲಿಲ್ಲ. ಇವಾಗಿನ ಸಿಚುವೇಶನ್ ಹಾಗಿಲ್ಲ. ಎಲೆಕ್ಟ್ರಿಸಿಟಿ ಹೋಗೋದೇ ಏನಾದರೂ ಪ್ರಾಬ್ಲಮ್ ಆದರೆ ಸ್ವಲ್ಪ ಪವರ್ ಕಟ್ ಇರ್ಬೋದು, ಅಥವಾ ಏನಾದರೂ ಸರ್ವಿಸಿಂಗಿಗೆ ಹೋದಾಗ ಪವರ್ ಕಟ್ ಇರ್ಬೋದು. ಇಲ್ಲದೇ ಇದ್ರೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಇಟ್ಸ್ ಅವೈಲೇಬಲ್ ನಾವು. ಸೊ ಅದನ್ನು ಇನ್ನೂ ಪ್ರತಿಯೊಂದು ಹಳ್ಳಿಗಳಿಗೂ ಇದನ್ನು ರೀಚ್ ಮಾಡುವ ಥರ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ದಿಸ್ ಪ್ರೋಗ್ರಾಮ್ ಕಾಲ್ಡ್ ಪವರ್ ಫಾರ್ ಆಲ್. So by this, the per capita consumption will also be high and India will march towards developed country. Let us see the scenario in Karnataka. ಕರ್ನಾಟಕದಲ್ಲಿ ಎಷ್ಟು ಜನರೇಟ್ ಮಾಡ್ಬೋದು ನಾವು? 29.3 ಗಿಗಾವ್ಯಾಟ್ ಅಷ್ಟು ಪವರನ್ನು ಜನರೇಟ್ ಮಾಡ್ತಾ ಇದ್ದೇವೆ. ಅದೆಷ್ಟು? 7.84%. ಇಂಡಿಯಾದ 7.84% ಅಷ್ಟು ನಾವು ಕರ್ನಾಟಕದವರು ಜನರೇಟ್ ಮಾಡೋದು. Karnataka is the highest renewable energy producer. We should be very happy for that. Now we are moving towards renewable, highest renewable energy producer of the country. Karnataka generates 15.26 gigawatt from renewable energy sources. ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ಲ, 15.26 ಗಿಗಾವ್ಯಾಟ್ ಅಷ್ಟು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಇಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಥರ್ಮಲ್ ನಮ್ದು ಬರೀ 9.5 ಗಿಗಾವ್ಯಾಟ್. ಮತ್ತೆ ಇದ್ಯಾವುದು? ಹೈಡ್ರೋ ಇಂದ ನಮಗೆ 3.6 ಗಿಗಾವ್ಯಾಟ್. ಮತ್ತೆ ಬೇರೆ ನ್ಯೂಕ್ಲಿಯರ್ ಇಂದ 0.88 ಗಿಗಾವ್ಯಾಟ್ ಅಷ್ಟು ಜನರೇಷನ್ ಆಗ್ತಾ ಇದೆ. ಇನ್ ಕರ್ನಾಟಕ, power generation is looked after by Karnataka Power Corporation Limited. Power generation ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ರೆಸ್ಪಾನ್ಸಿಬಲ್ ಯಾರು? Karnataka Power Corporation Limited. Power transmission is taken care by Karnataka Power Transmission Corporation Limited, KPTCL ಹೇಳ್ತೇವಲ್ಲ ಅದು. KPCL ಜನರೇಷನ್ ರೆಸ್ಪಾನ್ಸಿಬಲ್, KPTCL ಟ್ರಾನ್ಸ್ಮಿಷನ್ ರೆಸ್ಪಾನ್ಸಿಬಲ್. Power distribution is monitored by Bangalore Electricity Supply Company Limited, Mangalore Electricity Supply Company Limited, Hubli Electricity Supply Company Limited, like that. So ಅದೆಲ್ಲ ಲೋಗೋ ಇದು KPCL, KPTCL ಇದೆಲ್ಲ. ಇದು ಜನರೇಷನ್, this is responsible for transmission. These companies are responsible for distribution of electrical energy. Now it's the time for revision. What is the power sector made up of? Power sector consists of generation and transmission, distribution and demand, both A and B. That is generation, transmission, distribution and demand. And D is electrical power consumed. What is the answer for this? Yes, it's right. Power sector consists of generation, transmission, distribution and load or demand. So the answer is C. Next question. In India, major portion of the power is generated by fossil fuels, hydropower, nuclear power, solar power. Which is the right answer? Yes, we have already discussed. In India, major portion of the power is generated by fossil fuels, which contributes to 61.8% of the total power generated. Let us move to the next question. Dash state is the highest renewable energy producer in India? Maharashtra, Tamil Nadu, Rajasthan, Karnataka.
Which is the state? Yes. It's Karnataka. Answer is D. It generates 15.26 gigawatt from renewable energy sources. The next question, in Karnataka, power distribution is looked after by MESCOM, BESCOM, HESCOM, all of the above. I'm sure you all know the answer. It's all of the above. Power distribution is monitored by Bangalore Electricity Supply Company, Bangalore Electricity Supply Company MESCOM, Hubli Electricity Supply Company HESCOM, etc. You can refer to the following books. You also have the e-references. This is the team which is responsible for the development of content. If you have any suggestion about the content, tools, format, etc., please write to lms.dtek@gmail.com. Thank you.